ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನಲ್ಲೇ ಕಂದ ಏನೋ ಕಂಡಾಲಿ ಏನೋ ಗೀತಮ್ಮ ಸ್ವಲ್ಪ ಅಲ್ಲಾಡಿಸ್ತೈತ್ ನೋಡು. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ದಿವಸ ಆದಮೇಲೆ ನಾವು ಕಿಚನ್ ಬ್ಲಾಗ್ ಬಂದಿದ್ದೀವಿ ಗೈಸ್. ಕಿಚನ್ ಕುಕಿಂಗ್ ಬ್ಲಾಗ್. ಈ ಕುಕಿಂಗ್ ಬ್ಲಾಗಲ್ಲಿ ಇರುವಂಥ ಚೆಫು, ಅಸಿಸ್ಟೆಂಟ್ ಚೆಫು ತೋರಿಸ್ತೀನಿ ನೋಡಿ. ಚೆಫು, ಮೇನ್ ಚೆಫು. ನಮಸ್ಕಾರ ಅನ್ನಿ. ಅವ್ರು ಇವಾಗ ಎದ್ದಿದ್ದಾರೆ. ಇವತ್ತು ಭಾನುವಾರ, ಮುಖ ತೊಳ್ದಿಲ್ಲ, ತಿಕ್ಕ ತೊಳ್ದಿಲ್ಲ, ಏನು ತೊಳ್ದಿಲ್ಲ. ಹಂಗೆ ಬಂದು ಇಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಭಟ್ರು HMT ಎಗ್ಲಿಮೆಂಟ್ ಅವಲ್ಲ. ಇವರು ಅವ್ರ ಅಸಿಸ್ಟೆಂಟು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್. ಇವರು ಮಗ ತೊಳ್ದಿಲ್ಲ, ಏನು ತೊಳ್ದಿಲ್ಲ ಗೈಸ್. ಕಿವಿಲ್ ವಾಲೆಗಿಲ್ಲ, ಏನು ಹಾಕಿಲ್ಲ ಗೈಸ್. ಹೌದಾ? ಅದು ಒಳ್ಳೇದು ಹಾಕಿಲ್ಲ. ನಮಸ್ಕಾರ ಗೈಸ್ ಅನ್ನು. ನಮಸ್ಕಾರ. ಇವಾಗ ಇಬ್ರು ನಿಂತ್ಕೊಂಡು ಏನು ಮಾಡ್ತಿದ್ರ ಅಂತ ಹೇಳ್ಬಿಟ್ರಿ. ಕೈಮಾ ಗೊಜ್ಜು, ಮಟನ್ ಸಾರು. ಇಲ್ಲಿ ನಿಂತ್ಕೊಂಡು ನೀಟಾಗಿ ಹೇಳ್ರಿ. ಕೈಮಾ ಗೊಜ್ಜು, ಮಟನ್ ಟಿಫನ್ಗೆ ಕೈಮಾ ಗೊಜ್ಜು, ದೋಸೆ ಆಯ್ತಾ. ಮಧ್ಯಾಹ್ನ ಊಟಕ್ಕೆ ಮಟನ್ ಸಾರು, ಮುದ್ದೆ. ಆಮೇಲೆ ಅಷ್ಟನಾ? ಅದ್ರ ಜೊತೆಗೆ 4 ಗುಡ್ದ ಇದೆ. ಗುಡ್ದ ಎರಡು ಗೈಸ್ ಇಲ್ಲಿದೆ ನೋಡಿ. ಕೈಮಾ ಗೇರ್. ಗೇರ್ ಅಲ್ಲ ಕಣೋ, ಗೇರ್ ಅಂದ್ರೆ ಬೇರೆ. ಅದು ಇದು ಗುಡ್ದ. ಇದು ಬೀಜ ಅಂತಾರೆ. ಬೀಜ ಅಂತ. ಬೀಜಾನೇ ಗುಡ್ದ ಅನ್ನೋದು. ಅಲ್ಕ ಮಮ್ಮಿ ನೀನು. ಗುಡ್ದ ₹100 ಮಿಕ್ಸ್. ನಿಂಗೆ ಗುಡ್ದ ಹೊಡಿತೀನಿ ಫಿಕ್ಸ್. ಇವಾಗ ಏನೇನು ರೆಡಿ ಮಾಡ್ಕೊಂತಿದ್ದೀರಾ? ಇಲ್ಲಿ ಫಸ್ಟು ಒಂದು ಎರಡು ಈರುಳ್ಳಿ, ಒಂದು ಟೊಮೊಟೊ, ಒಂದು ಸ್ವಲ್ಪ ಶುಂಠಿ, ಒಂದು ಚೂರು ಕೊತ್ತಂಬರಿ, ಒಂದು 10 ಬೆಳ್ಳುಳ್ಳಿ ಹಾಕೊಂಡು ರುಬ್ಬಬೇಕು. ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ನಂತರ ಪ್ರೊಸೀಜರ್ನ ಮುಂದಕ್ಕೆ ಕಂಟಿನ್ಯೂ ಮಾಡ್ಬೇಕು. ಏನು ಬೇಡ, ಇದು ಪೇಸ್ಟ್ಗೆ. ಇದು ನೀನು ಹಾಕಿ ಬೆಳ್ಳುಳ್ಳಿ ಹಾಕು. ಇನ್ನೊಂದು 5 ಹಾಕಿ ಬೆಳ್ಳುಳ್ಳಿ. ಸಾಂಬಾರ್ಗ ಇದು ಕೈಮಗ ಗೊಜ್ಜಾ? ದೋಸೆಗೆ ಸಾಂಬಾರ್ ಮಧ್ಯಾಹ್ನನ ಮಾಡಿಡ್ತೀನಿ. ಸಾಂಬಾರದು ರೆಸಿಪಿ ಬೇಕಾ? ಬೇಡ ಕೈಮ ತಾನೇ ತೋರಿಸ್ತಿರೋದು ಇವಾಗ ನೀವು. ಕೈಮಾ ಗೊಜ್ಜು, ಆಯ್ತು ಹೋಗ. ದೋಸೆ ಕೈಮ ಗೊಜ್ಜು ಇಷ್ಟೇ ಗೈಸ್. ಗೊಜ್ಜಿಗೆ ಬೇಕಾಗಿರೋದು ಇದನ್ನ ಹಾಕೊಂಡು ರುಬ್ಕೊಳ್ಳಿ. ಇವಾಗ ರುಬ್ಬುವ ಸಮಯ. ರುಬ್ಕೊಂಡಿರೋದು ಇಲ್ಲಿದೆ. ಇವಾಗ ಕುಕ್ಕರ್ ತಗೊಂಡಿದ್ದೀವಿ. ಅಲ್ಲಿ ತುಪ್ಪ ಎತ್ಕೊಬಾ, 1 ಸ್ಪೂನು. ಎಲ್ಲಿ? ಅಲ್ಲಿ ಟೇಬಲ್ ಮೇಲೆ ಇಲ್ಲಿ ಇದೆ. ಬೇರೆ ಇನ್ನೊಂದಿದೆ, ಹಾಕ್ಲಾ? ಪವರ್ ಹೌಸ್ ಇದೆ. ಕೂಲಿ ಪವರ್ ಹೌಸೇ ಅಂತ. ಪವರ್ ಹೌಸ್ ಬೆಳಗ್ಗೆನೆ ಹಾಕೊಂಬಾರ್ದು, ಅದು ರಾತ್ರಿಗೆ ಹಾಕಿದ್ದ ರಾತ್ರಿ. ಪವರ್ ಹೌಸ್ ಇಲ್ಲ ಅಂದ್ರೆ ನಮಗೆ ನಿದ್ದೆನೇ ಬರಲ್ಲ. GR ತುಪ್ಪ ನಮ್ಮ ನಂತಿಕ ಅದಪ್ಪ. ಕೈಮಗೆ ತುಪ್ಪ ಹಾಕ್ತಾರ? ಅಡುಗೆ ಮಾಡ್ತಾರ ನೀವಾ? ಚಕ್ಕೆ ಹಾಕೋ. ಚಕ್ಕೆ ಸೋಂಪು ಕೊಡು, ಜೀರಿಗೆ ಕೊಡು. ಜೀರಿಗೆನಾ? ಸೋಂಪು ಜೀರಿಗೆ ಮಸಾಲ ಕೊಟ್ಬಿಡು. ಏನೇನೋ ಆಗ್ತಾನೆ ಗೈಸ್, ಏನೇನೋ ಮಾಡ್ತಾನೆ. ಹೆಂಗಿದೆ ನೋಡಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನಲ್ಲೇ ಕಂದ ಏನೋ ಕಂಡಾಲಿ ಏನೋ ತೊಡ ಇದೆಯಾ. ಚೂರು ಕಸ್ತೂರಿ ಮೇಥಿ ಕೊಡು ಮಮ್ಮಿ. ಕೈಮಾ ಮಾಡ, ಆಮೇಲೆ ಹೋಗ್ಬಿಟ್ಟು ಕೋಮ ಮಾಡ್ಬಿಟ್ಟೆ. ತಿನ್ಬಿಟ್ಟು ನಾವು ಕೋಮಗೆ ಹೋಗೋ ಥರ ಮಾಡ್ಬಿಟ್ಯಾ? ಅಡುಗೆ ಮಾಡ್ತಾ ಇರೋ ಇದೊಂದೆಲ್ಲ ಹೇಳ್ತಾನೆ. ಓಹೋ ಏನಮ್ಮ ವಿಮಲ್ ಕಳಿಸ್ತಾನೆ. ಕಿಂಚೂರು ಅದು ಎಲ್ಲ ಕೆಳಗಡೆನೆ ಚೆಲ್ತಾನಲ್ಲ ಇವನು. ಅದು ಟೆಕ್ನಿಕ್. ಗ್ಯಾಸ್ ಇಡು ಜೋರಾಗೆ. ಇರು ಬೇಡ, ಸೀದೋಗ್ಬಿಡುತ್ತೆ ಅದು. ಆನಿಯನ್ನು ಎಷ್ಟು? ಒಂದೇ ಆನಿಯನ್. ಅರ್ಧ kg ಕೈಮಂತಾನೆ ಮಾಡ್ತಾರೆ ಅದು. ₹100 ಫಿಕ್ಸ್. ಫಿಕ್ಸ್. ತಿನ್ಬಿಟ್ಟು ಮಮ್ಮಿ ತಿನ್ಬಿಟ್ಟು ಪಾ ಅನ್ಬೇಕು. ಬೆಳಗ್ಗೆ ಹೋಗಿ ಅಣ್ಣ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದಾನೆ. ಏನಿಲ್ಲ ಗೈಸ್, ಹೋಗಿ ಕಾಲು ಚೂಪು ದೋಸೆ ತಿನ್ಕೊಂಡು ಬಂದೆ ಅಷ್ಟೇ. ಎದಳಕ್ಕೂ ಮುಂಚೆನೇ ಇದ್ದು ಓಡೋಗಿದ್ದೀನಿ. ಭಾಷಾ
ಓದಿದರೆ ನೀನು ಹುಚ್ಚ. ಹಾಡಿದರೆ ಹಾರೈಸುವ. ಆಮೇಲೆ ಇದೆಲ್ಲ ಅವ್ನು ಯಾವ್ದೋ ಹುಡುಗಿಗೆ ಆಡೋದು ಮಮ್ಮಿ. ಫೀಲಿಂಗು. ಅವ್ನ ಹುಡುಗಿ ವಿಡಿಯೋ ನೋಡ್ತಾಳೆ, ಅವನಿಗೋಸ್ಕರ ಆಡೋದು. ನೆಕ್ಸ್ಟ್ ತಿಂಗಳಿಂದ ನಾನು ಬರೋದೇ ಇಲ್ಲ. ಎಲ್ಲಿಗೆ ಬರಲ್ಲ, ಮನೆಗೆ ಬರಲ್ಲ. ನಾನಿರಲ್ಲ ಮನೇಲಿ. ವಿಡಿಯೋಗೆ ಬರಲ್ ಬಂತೆ ನಮ್ಮ ಅಣ್ಣ ಅವರು. ಕಮೆಂಟ್ ಹಾಕಿ, ಲೈಕ್ ಮಾಡಿ ನಮ್ಮ ಅಣ್ಣನ ಹಂಗೆ ಶೇರ್ ಮಾಡಿ, ನಮ್ಮ ಅಣ್ಣನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಯುಗಾದಿಗೆ ನಾನ್ ವೆಜ್ ರೆಸಿಪಿ ಫಸ್ಟ್ ತೋರಿಸ್ಬೋದಾಗಿತ್ತು. ಮಟನ್ ಹಾಕೋ. ಯುಗಾದಿಗೆ ನಾವೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಫಸ್ಟ್ ಮಟನ್ ಯುಗಾದಿಗೆ ಈ ಸರಿ ಸ್ಪೆಷಲ್ ರೆಸಿಪಿ. ಏನು ಫಸ್ಟ್ ಮಟನ್ ಹಾಕೋ. ಈಗಮ್ಮ ನೀನು ನೀನ್ ಇರಮ್ಮ, ಯಾರು ಅಡುಗೆ ಮಾಡ್ತಾರೆ. ಜಿ ಹಿಡ್ದಂಗ್ ಆಡ್ತೀಯಾ? ಜಿ 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 ಗಂಡ್ಗಪ್ರಿ. ಜಿ ಕ್ಯಾ ಜಿ ಸಕಾಲ ಜಿಜಿ ಜಿಜಿ ಜಿ 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 ಕ್ಯಾ ಜಿ ಖಾಲಿ ಆಯ್ತು LPG ನಂದು ಸೈಕಾಲಜಿ. ಝಾಲಜಿ. ಏನ್ ಮಮ್ಮಿ ಈ ಸರಿ ಯುಗಾದಿಗೆ ಏನು ಸ್ಪೆಷಲ್ ಏನು ಅಲ್ಲಿ ಹೆಂಗೆ ಹೆಂಗೆ ಆಗುತ್ತಾ ಹಂಗೆ. ನಾನು ಕಡುಬು ಮಾಡ್ತಿದ್ದೀನಿ. ಅಯ್ಯಪ್ಪ ಸ್ವಾಮಿ ಇಲ್ಲ ಯುಗಾದಿಗೆ ಯಾರ ಕಡಿಮೆ ಅದೆಲ್ಲ ಕಡುಬು ಮನೇಲಿ ಮಾಡ್ಕೊಳ್ಳೋಣ, ಸಿಂಪಲ್ ಆಗಿ. ನಾನು ಮಾಡ್ತೀನಿ. ಬೇಡ ಬೇಡ, ನಾವು ಅದೆಲ್ಲ ಮಾಡಕ್ ಬಿಡೋದೇ ಇಲ್ಲ. ಅದೇನು ಇಲ್ಲ, ಸಿಸ್ಟಮ್ ಕುತ್ಕೋ. ಸಿಸ್ಟಮ್ 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 ಮಾಡಕ್ ಅದೇನಿದ. ಅದೆಲ್ಲ ನೀನು ಸುಮ್ಮನೆ ಸಿಸ್ಟಮ್. ತಿನ್ಕೋಬರೋಣ. ಅಕ್ಕಿ ಕಡುಬು ನಾಟಿ ಕೋಳಿ ಸಾರು ಅದು ಇನ್ನೊಂದಿನ ಯಾವಾಗ ಮಾಡ್ತೀವಿ. ಒಳ್ಳೆ ಕಾಂಬಿನೇಷನ್ ಇರುತ್ತಂತೆ. ಅದನ್ನ ಟ್ರೈ ಮಾಡ್ಲೇಬೇಕು. ಅದನ್ನ ಏನ ಕೆರಿತೇವ್ ನೋಡಿ. ಇಲ್ಲ ಕಣ ಗೊಜ್ಜು ಸ್ವಲ್ಪ ನೀರ್ ಹಾಕೊಂಬಾರ ಅಲ್ಲಾಡ್ಸ್ಕೊಂಡು. ನಾನೇ ನಿನ್ನ ಅಸಿಸ್ಟೆಂಟಾ? ನಿನ್ನ ಅಸಿಸ್ಟೆಂಟ್ ಇಲ್ಲಿದ್ದಾರೆ, ಮಾಡಿಸ್ಕೋ. ಸ್ವಲ್ಪ ಅಲ್ಲಾಡ್ಸಮ್ಮ. ಅಲ್ಲಾಡ್ಸಮ್ಮ. ಗೀತಮ್ಮ ಸ್ವಲ್ಪ ಅದು ಅಲ್ಲಾಡ್ಸಿ. ಅಲ್ಲಾಡ್ಸ್ದೆ. ಅಲ್ಲಾಡಿಸ್ತೈತ್ ನೋಡು. ಅಲ್ಲಾಡ್ಸೋದಿನ ಖಾರದ ಪುಡಿ, ರೈಸ್ ಮಟನ್ ಸಾಂಬಾರ್ಗೆ ನೋಡಿ ಗರಂ ಮಸಾಲ, ಗೋಡಂಬಿ ಎಲ್ಲ ಹಾಕೊಂತವ್ರೆ. ಗೋಡಂಬಿನ ಸುಮ್ಮನೆ ಅಂದೆ ಮಮ್ಮಿ. ಹಾಕ್ತಾರೆ ಕೆಲವರು. ಜಿ ಜಿ ಕ್ಯಾ ಜಿ ಮಾರೋ ಜಿ ಜಿ ಪ್ರೇಮಾಲಜಿ. ನೀನು ಕೈಮ ಬೀಜ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀರಾ ಇಲ್ಲ ಬೀಜ ಸಪ್ರೇಟ್ ಮಾಡ್ತೀರಾ? ನೋಡು, ಎಷ್ಟು ವೇಸ್ಟ್ ಮಾಡಿದೆ ಅಂತ ಗೊತ್ತಾಗುತ್ತೆ ನಿನಗೆ. ನೀನ್ ಫಸ್ಟ್ ಖಾರದ ಪುಡಿ ಹಾಕೋಮಿ. ನಮ್ಮ ಅಪ್ಪ ನೆನ್ನೆ ಕ್ವಶನ್ ಕೇಳ್ತಲ್ಲ, ಅದಕ್ಕೆ ಆನ್ಸರ್ ಗೊತ್ತಾಯ್ತಾ? ಅದು ಅವತ್ತೇ ಆನ್ಸರ್ ಹೇಳ್ತು ಬಿಡ. ಹೇಳಿಲ್ಲ, ಇವಾಗ ಗೊತ್ತಾಯ್ತಾ? ಜನ ಹೇಳಿದ್ ಕರೆಕ್ಟ್. ಜನ ಏನ್ ಹೇಳಿಲ್ಲ. ಹೇಳವ್ರೆ ಏನಂತ? ಕರೆಕ್ಟ್, ಮಿಸ್ಟೇಕ್ ಆದ್ರೆ ಆಗುತ್ತೆ ಅಂತ. 5 + 5 = 11. ಏನಾದ್ರೆ 11 ಆಗುತ್ತೆ, Mistake ತಪ್ಪಾದ್ರೆ 11 ಆಗುತ್ತೆ. ನಮ್ಮಪ್ಪ ನಮ್ಮಪ್ಪ ತಲೆ ಬಚ್ಕೊಂಡಿಲ್ಲ ಗೈಸ್, ಇನ್ನು ಅಲ್ಲೂ ಉಜ್ಜಿಲ್ಲ. ಇಲ್ಲಾಂದ್ರೆ ತೋರಿಸ್ಬಿಡ್ತಿದ್ದೆ ನಮ್ಮಪ್ಪನ. ತೋರಿಸ್ಬೇಡ ಅಂತ ಅವ್ರು ಕೇಳಿಸ್ಕೊಂಡ್ರಾ? ತೋರಿಸಿಲ್ಲ, ಅದಕ್ಕೆ ತೋರಿಸಿಲ್ಲ. ನಮ್ಮಪ್ಪ ರೆಡಿ ಆಗಿದ್ದೆ ತೋರಿಸ್ತಿದ್ದೆ. ನಮ್ಮಪ್ಪ ನಂಗೆಲ್ಲ ತೋರಿಸಲ್ಲ. ನಾನು ನಮ್ಮಪ್ಪ ಫುಲ್ಲು ಸ್ಮಾರ್ಟಾಗಿ ಇರೋ ಥರ ಇದ್ರೆ ತೋರಿಸ್ತಿದ್ದೆ. ತಾರೆ ಪಾಪ ತೋರಿಸಿಲ್ಲ. ನನ್ನೇ ತೋರಿಸ್ಕೊಂಡು ನೀನು ಹೋಗಿ ರೆಡಿಯಾಗಿ ಬಂದ್ಬಿಡು, ತೋರಿಸ್ತೀನಿ. ಹಾಂ, ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬಾ, ತೋರಿಸ್ತೀನಿ. ಗರಂ ಮಸಾಲ. ಇದು ಗರಂ ಮಸಾಲ ಅವತ್ತು ಮಾಡಿದ್ನಲ್ಲ ಸ್ಪೆಷಲ್ ಚಕ್ಕೆ ಎಲ್ಲ ಹಾಕಿದ್ಯಲ್ಲ. ಬಿರಿಯಾನಿಗೆ. ಚಕ್ಕೆ ಇವಾಗ ಚುಚ್ಚು ಚಿಲ್ಲಿ ಹಾಕಿದ್ಯಾ? ಏನೋ ಇದೆಲ್ಲ ನಿನಗೆ ಪಿಂಕ್ ಪಪ್ಸ್. ಅದು ಊಟದಾಗಿಂದ ಇರೋದು, ಏನು ಮಾಡೋಕ್ಕಾಗಲ್ಲ. ಊಟದಾಗ ಯಾರು ಇವನು? ಅವ್ನು ಹುಟ್ಟಿದಾಗ ನೀನು ಇರ್ಲಿಲ್ಲ, ಅಸ್ಸಾಮಲ್ಲಿ ಇದ್ದಿದ್ದು. ನೀನು ಅಸ್ಸಾಮಿಂದ ಎತ್ಕೊಂಡ್ಬಂದಿದ್ದು. ಸರಿ ನೀನ್ ಹಾಕಮ್ಮ, ಇದು ಖಾರದ ಪುಡಿ. ಚಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ಯಾ ಅದಕ್ಕೆ? ಇಲ್ಲ ತಾನೆ? ಹಾಕಮ್ಮ, ಅವ್ನು ಹೇಳಿದ ಹಾಕಮ್ಮ ನೀನು. ಖಾರ ಇದು ಜಾಸ್ತಿ. ಇನ್ನು ಅರ್ಧ ಸ್ಪೂನ್ ಹಾಕಮ್ಮ. ಸಾಕು ಬಿಡಮ್ಮ. ಇವಾಗ ಧನಿಯಾ ಪುಡಿ ಹಾಕಮ್ಮ. ಎಷ್ಟು ಹಾಕ್ಬೇಕು? ಇನ್ನೊಂದು ಸ್ಪೂನ್ ಹಾಕಮ್ಮ. ಸಾಕು ಬಿಡಮ್ಮ. ಸಾಲಲ್ಲ ಇದು. ಸಾಕು ಬಿಡಮ್ಮ, ನಾನು ಹೇಳೋದು ಕ್ವಾಂಟಿಟಿ. ಅದು ಗಾಡ್ ಬರುತ್ತೆ. ಅದು ಗಾಗ ಜಿಜಿ. ನೀನೇ ಫಸ್ಟ್ ಜಿಜಿ, ಆಮೇಲೆ ಇದು ಜಿಜಿ ಆಗೋದ್ರೆ ನಾನು ಕ್ಯಾಜಿ ಮಾಡೋದು. ಜಿಜಿ ಜಿ ಜಿ ಕ್ಯಾಜಿ ಮಾಡೋದು ಖಾಲಜಿ. ಮಧ್ಯದಲ್ಲಿ ಯಾವ್ದೋ ಹೇಳ್ತಾನೆ. ಹಾಕು ಕೈಮಾ. ಕಮ್ಮ ಎತ್ಕಮ್ಮ. ಉಪ್ಪು ಬೀಜನ ಹಾಕ್ಬಿಡ್ತೀರಾ? ಬೀಜ ಸೈಡ್ಗೆ ಇಕ್ಕು. ಬೀಜ ಮಿಕ್ಸ್. ನೀನ್ ಬಿಡ್ದ ಹೊಡಿತೀನಿ ಫಿಕ್ಸ್. ಗುಡ್ದ ಅಂತ ಏನಕ್ಕೆ ಇದು ಇದು ಕರ್ಕರ್ಗೆ ನರಾನ ಕರೀದಂತೆ. ನರ ಕರೀದ ಬಿಳಿದ ಕರೀದ. ಏಯ್ ಉಪ್ಪೆಷ್ಟು ಒಂದ್ ಹಿಡಿ ಹಾಕ್ಲಾ? ಏಯ್ ನೋಡ್ಕೊಂಡು ಹಾಕು. ಅರ್ಧ ಹಾಕಿ ಇಷ್ಟ ಹಾಕ್ಲಾ? ತೊಳೆದಿರೋದು ಚೆನ್ನಾಗಿ ತೊಳೆದಿರೋ. ಇರೋ ಸೈಡ್ ಬರ ಎತ್ತ. ಅದು ಉದುರುತ್ತ. ಇಷ್ಟ ಸಾಕು ಉಪ್ಪು. ಅಲ್ಲಿ ಹಂಗೆ ತೋರಿಸ್ಬೇಡ, ಹಂಗೆ ತೋರಿಸಿ ಹಿಂಗೆ. ಜಾಸ್ತಿ ಆಗುತ್ತೆ
ಸಾಕು ಜಾಸ್ತಿ ಆಯಿತು. ಆಮೇಲೆ ಕಮ್ಮಿ ಆದರೆ ಹಾಕ್ಕೊಯ್ತು. ಕಲಿಸು ಬಸ್ ಇದನ್ನ ಹಂಗೆ ಸಾಂಬಾರ್ ಒಳಗಡೆ ಹಾಕ್ತೀನಿ. ಬೇಡ ಇವಾಗ ಅದೊಂದು ಸಪ್ರೇಟಾಗಿ ಫ್ರೈ ಮಾಡ್ಕೊಡ್ತೀನಿ, ನಾನು ತಿಂದು ಮಾಡ್ಕೊತೀನಿ. ರೈಸ್ ಬೇಡ, ಈಗ ರೈಸ್ ಅದು ಪರೈಸೋದಲ್ಲ ನಿಮ್ಮ ಅಪ್ಪನ ಮನೇಲಿ ಇಟ್ಕೋ. ನಮ್ಮ ಮನೇಲಲ್ಲ, ನಮ್ಮ ಅಪ್ಪನ ಮನೇಲಲ್ಲ, ನಿಮ್ಮ ಅಪ್ಪನ ಮನೇಲಿ ಇಟ್ಕೋ. ನಡೆಯಲೇ ನಡೆಯೋ ಹಚ್ಕೊಳ್ಳಲೇ. ಗೈಸ್ ನೋಡಿ ಗೈಸ್, ಕಳಿಸ್ತಿದ್ರೆ ನನ್ನ ಕೈಯಾಗಿ ಕಳಿಸ್ಬೇಕು ಅನಿಸ್ತಿದೆ. ಕೈಯಾಗಿ ತಿನ್ಬೇಕು ಅನ್ಸಿದೆ ಅನ್ನಲ್ಲಿ. ತಿನ್ಬೇಕು ಅನಿಸ್ತಿಲ್ಲ, ನನಗೆ ಹೊಟ್ಟೆ ಲೋಡ್ ಆಗಿದೆ. ಕೈಯಾಗಿ ಕಳಿಸ್ಬೇಕು ಅನಿಸ್ತಿದೆ, ಬಿಸಿ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಇವಾಗ ಒಂದು 3 ವಿಸಿಲ್ ಹೊಡ್ಸ್ಬಿಡದೆ. ಹಚ್ಚೋದು ಕುಕ್ಕರ್, ಹೊಡ್ಸೋದು ವಿಸಿಲ್ ಅಷ್ಟೇ. ಪೀಸ್ ಗಾಯ್ಸ್, ಈ ಬೀಚದಲ್ಲಿ ನೋಡಿ ಗೈಸ್, ಮರ ಹೆಂಗಿದೆ. ಭಯ ಆಗುತ್ತೆ, ಹುಳ ಕೂತಿರೋ ಥರ ಭಯ ಆಗುತ್ತೆ. ಅದೆಲ್ಲ ಏನಿಲ್ಲ, ಬೆಂದೋದ್ರಂಗೆ ಅದು ಹಾಂ, ಬೆಂದೋಗುತ್ತೆ. ಬೀಜದಲ್ಲಿ ಚೆನ್ನಾಗಿ ಹುಡ್ಕೋಬೇಕು ಮಟನ್ನ ಸಾಂಬಾರ್ ಮಸಾಲೆ ಎಲ್ಲ ಹುಡ್ಕೋಬೇಕು. ಈರುಳ್ಳಿ ಗೈಸ್ ರೆಡಿ. ಬಾಟ್ಲು ತಗ್ಗಿ ಸರ್ಸಮ್ಮ. ಅದಕ್ಕೆ ತಾನೇ ಹಚ್ಚಿದ್ ನಾನು. ಕೊತ್ತಂಬರಿ ಹಾಕ್ಬೇಕಾ? ಕೊತ್ತಂಬರಿ ಸೊಪ್ಪು ಬರೋ ರೆಡಿ. ಟೈಮ್ ಹಾಕೋಚು ಹಿಂಗೆ ಚೆನ್ನಾಗಿ ಎಣ್ಣೆ ಬಿಡಬೇಕು. ಬಟ್ ಮಸ್ತಾಗಿದೆ. ಇವಾಗ ಇದಕ್ಕೆ ಗಾರ್ನಿಷಿಂಗ್. ಮನಸ್ಸು ಕೆಂಡ ಸಂಪಿಗೆ ಒಡೆ ಪಾಯಸ ತಿನ್ನಲೇ. ನಿಮ್ಗೆ ಚಂದನ ಹೆಸರು ವಡೆ ಪಾಯಸ ಅಂತ ಇಟ್ಬಿಡೋಣ, ಚೆನ್ನಾಗಿದೆ. ತಿಥಿ ವಡೆ ಅಂತ ಇಟ್ಕೊಂಡ್ಬಿಡು. ತಿಥಿ ವಡೆ ಅಷ್ಟೇ. ಟೈಮ್ ಮುಗೀತ್. ಟೈಮ್ ಆಗೋದು ರೆಡಿ. ಬೀಜ ಇಲ್ಲಮ್ಮ, ಸ್ವಲ್ಪ ಎಣ್ಣೆ. ಇನ್ನು ಸ್ವಲ್ಪ ಎಣ್ಣೆ ಬಿಡ್ಬೇಕು. ಸ್ವಲ್ಪ ಟೈಮ್ ಎಣ್ಣೆ ಹೊಡಿಯುತ್ತಾ? ಕೊಬ್ಬಿಲ್ಲ ಅದಕ್ಕೆ ಸ್ವಲ್ಪ ಬಟ್ ಸಾಕು. ಸಕ್ಕತ್ತಾಗಿ ಬಂದಿದೆ ಬೀಜ. ಟೇಸ್ಟ್ ಇಸ್ ಮಸ್ಟ್. ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಜಾಸ್ತಿ ಇಟ್ಕೊಡು. ನೀನು ತಿನ್ನಲ್ವೇನೋ? ತಿನ್ಬೇಕು. ದೋಸೆ ಹಾಕೋದು ಬೇಡವಾ? ಬಾಕು ದೋಸೆ ಹಾಕೋದು ತೋರಿಸ್ಬೇಕಾ? ದೋಸೆ ಹಾಕು. ನೀನು ನಿಮ್ಮಮ್ಮ ಹಾಕ್ಕೊಡ್ಬೇಕಾ ನಿನಗೆ? ಇನ್ನೂ ಚಿಕ್ಕ ವಯಸ್ಸ ನೀನು. ನಿಮ್ಮಮ್ಮ ಪೇಂಟಿಂಗ್ ಬಗ್ಗೆ ಏನು ಹೇಳಿಲ್ಲ. ನಮ್ಮಮ್ಮ ಅವಾಗ ಕಲಾವಿದೆ ಆಗ್ತಾರೆ. ಆರ್ಟಿಸ್ಟ್ ನಮ್ಮಮ್ಮ. ದೇವತೆ ಕಂಡ್ರು ನಮ್ಮಮ್ಮ, ದೇವತೆ. ಹೌದಮ್ಮ? ಯಾರು ಹೇಳಿದ್ರು? ನಾನು ವಸಂತರಾಜ್ ಗೌಡ. ನೀನು ಹೇಳ್ತೀಯ? ಏನದು ಚಕ್ಕೆ ಹೆಂಗೆ ಐತೆ? ನನಗೆ ಹಾಕೋಣ ಅದರಲ್ಲಿ. ನನಗೆ ಇವಾಗ ಬೇಡ ಅಂದ್ಬಿಟ್ಟು ನೀವು 3 ಜನ ತಿನ್ಕೊಂಡ್ಬಿಡ್ತೀರಾ ಅನ್ಸುತ್ತಲ್ಲ? ನೀನು ಬೇಡ ಅಂತ ತಿನ್ಕೊಂಬಂದಿದ್ವಾಗ ಇನ್ನೇನು ತಿನ್ಸೋದು ನಿಮಗೆ? ಹೊಟ್ಟೆ ಲೋಟ್ ಆಗಿದ್ರೆ ಪರವಾಗಿಲ್ಲ, ತುರ್ಕೊತೀನಿ. ಬೀಜ ಫ್ರೈ, ಗೋಜಾ ಫ್ರೈ. ನಾನು ತಂದಿದ್ದು ನನಗೆ ಜಾಸ್ತಿ, ನನಗೆ ಹಾಕು. ಇನ್ನೊಂದು ಪೀಸ್ ಹಾಕು. ಏಯ್ ಮುಚ್ಕೊಂಡು ಹೋಗ. ಇದು ಪೀಸಲ್ಲ, ಇದು ಕೊಬ್ಬು. ತಗೊಳ್ಳೋ ಚಂದ. ದೋಸೆ ತುಪ್ಪ ಹಾಕಿ ಬಿಸಿ ಬಿಸಿ ಗರಿ ಗರಿ ದೋಸೆ ತಿಂದಾನೆ ಇವತ್ತು ಪಾಸೆ. ಸವಾಲೇ ಚದರ ಬಿಟ್ಟ ನೋಡಿ ಗೈಸ್, ಎಷ್ಟು ತಿಂತಾನೆ ಅವನು. ಹಂಗೆಲ್ಲ ತೋರಿಸ್ಬಾರ್ದು. ನೀನು ಹೆಂಗೂ ಬೀಜ ಆಯ್ತು ತಾನೆ ನೀನು ಹತ್ರ ತಿನ್ನಲ್ಲ ತಾನೆ ನೀನು? ಕೊಡು, ತಿನ್ಕೊಂಬಿಟ್ಟಿದ್ಯಾ? ತಿನ್ಸು ಅಂತದ್ದು ಬೇಗ ಟೇಸ್ಟ್ ನೋಡೋಣ. ತಿನ್ಸು. ನಾನ್ ವೆಜ್ನು ಮುಕ್ಕೊಂಡು ತಿಂತಾನೆ ಮಮ್ಮಿ, ನನಗೆ ಇದು ಉರಿಯುತ್ತೆ ಮಮ್ಮಿ. ನಾನ್ ವೆಜ್ನೇನು ದೇವ್ರನ್ನ ಮತ್ತೆ ದೇವ್ರನ್ನೆಲ್ಲ
ಎಲ್ಲ ಒಂದೇ ಆಹಾರ. ಹೌದಾ, ಮತ್ತೆ ಮಂಡೇನೂ ತಿನ್ಬೇಕು ಆಹಾರನ. ಸಂಪ್ರದಾಯ ಅನ್ನೋದು ನಮಗೆ ಮುಖ್ಯ ಆಗುತ್ತಪ್ಪ. ಕ್ರೇಜಿಯಾಗಿ ಬಂದಿದೆ. ಮಮ್ಮಿ ಸ್ವಲ್ಪ ಲೆಮನ್ ಕೊಡು ಮಮ್ಮಿ. ಕೊಡು ನಂಗೆ ದೋಸೆ. మైండ్ బ్లాక్, పిచ్చెక్కిపోతుంది బ్రో, పిచ్చెక్కిపోతుంది. ಅದ್ಭುತವಾಗಿ ಬಂದಿದೆ. ಎಲ್ಲರೂ ತಂದಾನಿ ತಾನೇ ತಾನಿ ತಂದಾನೋ ತಾನೇ ನಾನೇನೋ. ಸಿಂಪಲ್ ರೆಸಿಪಿ. ಎಲ್ಲರೂ ಮಸ್ಟ್ ಟ್ರೈ. ಈಸಿಯಾಗಿ ಒಳ್ಳೆ ದೋಸೆಗೆ ಒಳ್ಳೆ ಕೈಮಾ ಗೊಜ್ಜು ಮಾಡ್ಕೊಂಡು ಏ ತಂದಾನಿ ತಾನೇ ತಾನೇ ಏನಂತ ತಿನ್ಸು. ತಾನೇ ನಾನೇನೋ ಕೈಯೇ ಬರಲ್ಲ. ಇಷ್ಟು ತಿನ್ನ ಕೊಡ್ತೈತೆ. ಹಾಕೊಡಮ್ಮ. ನಾನು ಗೊಜ್ಜು ಎತ್ಕೊಂಡ್ಬಂದ್ಬಿಡು ಮಮ್ಮಿ. ನನ್ನ ಕುಕ್ಕರ್. ನಮ್ಮ ಅಪ್ಪ ಬಿಡಿ, ನಮ್ಮ ಅಪ್ಪನ ರಿವ್ಯೂ ಕೊಡಿಸ್ತೀನಿ ನೋಡಿ. ಗೈಸ್ ಬಂದರು ನೋಡಿ ಬಿಗ್ ಬಾಸ್. ಬಿಗ್ ಬಾಸ್ ಹಾಯನಿ. ಹಾಯ್. ಕ್ಯಾಮ್ರಾ ನೋಡ್ಕೊಂಡು ಅಂದಿರಿ ಬಿಗ್ ಬಾಸ್. ಹಾಯ್. ವೆಲ್ಕಮ್ ಬ್ಯಾಕ್ ಅನ್ನು. ವೆಲ್ಕಮ್ ಬ್ಯಾಕ್. ಹಾಂ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ಏನು ಸ್ಪೆಷಲು? ಏನು ಸ್ಪೆಷಲ್ ಏನಿಲ್ಲ, ದೋಸೆ ಕೀಮಾ ಗೊಜ್ಜು ಹಾಂ ಅಷ್ಟೇ. ಟೇಸ್ಟ್ ನೋಡ್ಬಿಟ್ಟು ಹೇಳ್ಬಪ್ಪ ರಿವ್ಯೂ. ಟೇಸ್ಟ್ ಹೇಳು. ಕತೆ ಹೊಡಿತಾನೆ. ತಿಂತಾ ಇದ್ದೀನಿ, ಇನ್ನೂ ತಿಂದಿಲ್ಲ. ತಿಂದುಬಿಟ್ಟು ಹೇಳ್ತೀನಿ. ಗೈಸ್ ನಾನು ಹಾಕೊಂಡಿದ್ದೀನಿ. ಸಖತ್ತಾಗಿದೆ ಗೈಸ್, ದೋಸೆ ಸಾಫ್ಟ್ ಆಗಿದೆ. ಪಾಪ ನೀನು ಮುಕ್ಕತ್ತಿಯಲ್ಲ ಪಾಪ. ತಿನ್ನೋದು ಮೊದಲೇ ಕೊರಕೆ ಹೊಡಿತಾನಲ್ಲ. ವರ್ಕಲ್ಲ ತೇಗು. ಈಗ ಯಾಕಂಗೆ ಪಾಪ ನೀನು ಮುಕ್ಕಡಿಕ್ತೀಯ. ಹ್ಞೂ ನಮ್ಮ ಸಂಪ್ರದಾಯ ಅಪ್ಪ ಅಮ್ಮ ಇಲ್ವಲ್ಲ ಅದಕ್ಕೆ. ಗೈಸ್ ನನಗೆ ಚಕ್ಕೆ ಸಿಗ್ಬೇಕಾ ನೋಡಿ. ನಂಗೂ ಸಿಕ್ತು ಬಿಡ. ಕಾಯ್ತವನೇ ರಿವ್ಯೂ ಅಂತ. ಇನ್ನೊಂದು ಮುಕ್ಕಂತು ರಿವ್ಯೂ ತುತ್ತದು. ಆನೆಸ್ಟ್ ರಿವ್ಯೂ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದು ಪರವಾಗಿಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಸೂಪರ್ ಆಗೈತೆ ಕಣಯ್ಯ. ತಗೊಳ್ಳಲ್ಲ. ಅನ್ನ ಮಾಡಿದ್ದಾನೆ, ಚೆನ್ನಾಗಿದೆ. ನೀನು ಹೆಂಡತಿ ಮಾಡಿರೋದು. ಅವಳು ಐಡಿಯಾ ಕೊಟ್ಟವಳೆ, ಇದು ಮಾಡಿದ್ದಾನೆ. ಚೆನ್ನಾಗಿದೆ ಚೆನ್ನಾಗಿದೆ. 5+5 11 ಹೆಂಗೆ? 5+5 11 ಅಂದರೆ ಜೋಬಲ್ಲಿ ಇಟ್ಕೊಂಡ್ರೆ 5+5 = 11. ಏನಾದರೆ 11 ಆಗುತ್ತೆ ಅಂತ ನಾನು ಕೇಳಿದ್ದೆ. 5+5 = 11. ತಪ್ಪಾದರೆ 11 ಆಗುತ್ತೆ, ಸರಿಯಾದರೆ 10 ಆಗಿರುತ್ತೆ. ಹಾಕ್ಕೊಳಪ್ಪ ನೀನು. ಇಲ್ಲಾಂದ್ರೆ ಪ್ಯಾಂಟ್ ಜೋಬಲ್ಲಿ 2 ಕೈ ಇಟ್ಕೊಂಡ್ರು ಅನ್ನೋದಾಗುತ್ತೆ. ಆಗುತ್ತೆ. ನಾನು ಇಟ್ಕೊಂಡ್ರೆ ಆಗುತ್ತೆ, ನೀನು ಇಟ್ಕೊಂಡ್ರೆ ಆಗಲ್ವಾ? ನಾನು ಇಟ್ಕೊಂಡ್ರೆ ಆಗುತ್ತೆ ಅಂದಿದ್ದು. ಲೇ ಕೆಪ್ರ, ನಾನು ಅದೇ ಹೇಳಿದ್ದು. ಪಾಪ ಬೀಜ ತಿಂದು ಇದೆ ಅಲ್ಲಿ ಹೊಟ್ಟೆಲಿ ಹಾಕ್ತಲ್ಲ. ಹೇಗೆ ಹಾಕಿದ ಬೀಜನ ಏನು ನಂದೇ ತಿನ್ಬಿಡ್ತೀಯ ಏನು? ಹಂಗೆ ಅನ್ಕೊಂಡಿದ್ದೆ. ಸಾಕು ಸಾಕು. ಗೈಸ್ ನೀನು ಬಾಯಿಲಿ ಕೈ ಮಾಡಿ. ಇದಾಗಿತ್ತು ನಮ್ಮನೆಯ ಮಸಾಲ ದೋಸೆ ಆ್ಯಂಡ್ ಕೈಮಾ ಗೊಜ್ಜು. ಯಾರು ಮಾಡ್ಬೇಕು. ಗುಡ್ದ ಇಸ್ ಸೂಪರು. ಗುಡ್ದಾನು ಸೂಪರಾ? ಮೈಚೂರು ಮಟನ್ ಸೇರ್ಬೇಕು ಹೇಳು. ಗುಡ್ದ ಚೆನ್ನಾಗಿದೆ, ಸೂಪರ್ ಗುಡ್ದ, ತೋರಿಸು ಐತೆ. ಸೂಪರ್ ಗುಡ್ದ. ಸಾಕಾಗಿದೆ. ಗೈಸ್ ಇದಾಗಿತ್ತು ನಮ್ಮ ಭಾನುವಾರದ ಬಾಡೂಟ. ಸಿ ಯು ಗೈಸ್. ಇನ್ನೊಂದು ವಿಡಿಯೋ ಮತ್ತೊಂದು ವಿಡಿಯೋ ತೊಗೊಂಡು ಬರ್ತೀವಿ, ಸಿಗ್ತೀವಿ. ಸಿ ಯು ಗೈಸ್. ಬಾಯ್.